ಈ ಹಿಂದೆ ಬ್ರಿಟಿಷರ ಬೂಟುಗಳನ್ನು ಪಾಲಿಶ್ ಮಾಡ್ತಾ ಇದ್ದಂತಹ RSSನವರು, ಮಹಾತ್ಮ ಗಾಂಧಿಯವರನ್ನ ಕೊಂದಂತ RSನವರು ಅವರ ಚೇಲೆಗಳ ರೀತಿ ಕೆಲಸ ಮಾಡೋದನ್ನ ಕೇಂದ್ರ ಸರ್ಕಾರ ಇವತ್ತು ಜಗಜ್ಜಾಹೀರು ಮಾಡಿದೆ. ಇದನ್ನ ನಾವು ಧಿಕ್ಕರಿಸ್ತೇವೆ. ಅದೇ ರೀತಿ ಇವತ್ತು ಏನು ಕೇಂದ್ರ ಸರ್ಕಾರ ಇಡೀ ಕಾಂಗ್ರೆಸ್ ನಾಯಕರನ್ನ, ಅದು ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು ಅಥವಾ ಕೇಂದ್ರದಲ್ಲಿರುವಂತಹ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರನ್ನ ತಮ್ಮ ಏನು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು IT ಆಗಿರ್ಬೋದು, ED ಆಗಿರ್ಬೋದು ಹಲವಾರು ಸುಳ್ಳು ಕೇಸ್ಗಳನ್ನು ಹಾಕಿ ತೇಜೋವಧೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಆದರೆ ಯಾವುದಕ್ಕೂ ನಾವು ಹೆದರೋದಿಲ್ಲ. ಯಾಕಂದ್ರೆ ನಾವು ನಂಬಿರೋದು ಸತ್ಯವನ್ನ. ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ. ಸತ್ಯಮೇವ ಜಯತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.